ಬಿಗ್ ಬಾಸ್ ಮನೆ ರಣರಂಗವಾಗಿದೆ. ಸದ್ಯ ಉಗ್ರಂ ಮಂಜು ಅವರು ರಾಜನ ಪಟ್ಟ ಅಲಂಕರಿಸಿದ್ದಾರೆ. ಅದೇ ರೀತಿ ಯುವರಾಣಿ ಎಂಟ್ರಿ ಆಗಿದೆ. ಯುವರಾಣಿಯಾಗಿ ಮೋಕ್ಷಿತಾ ಅಬ್ಬರಿಸುತ್ತಿದ್ದಾರೆ. ಈಗಾಗಲೇ ಮನೆ ಇಬ್ಬಾಗವಾಗಿದೆ. ಎರಡು ಪಣಗಳು ಹುಟ್ಟಿಕೊಂಡಿವೆ. ಹೀಗಾಗಿ ಮುಂಚೆ ಸ್ನೇಹಿತರಾಗಿದ್ದ ಗೌತಮಿ, ಮಂಜು ಹಾಗೂ ಮೋಕ್ಷಿತಾ ನಡುವೆ ದೊಡ್ಡ ವಾರ್ ನಡೆದು ಹೋಗಿದೆ. ಮಂಜು ಅವರ ಯೋಗ್ಯತೆಯ ಮಾತುಗಳಿಗೆ ಮೋಕ್ಷಿತಾ ಸಖತ್ ಗರಂ ಆಗಿದ್ದಾರೆ. ಹೊಸ ಪ್ರೊಮೋ ಔಟ್ ಆಗಿದ್ದು, ಮೋಕ್ಷಿತಾ ಹಾಗೂ ಮಂಜು ನಡುವೆ ಬೆಂಕಿ ಬಿದ್ದಂತಿದೆ. ಗೋಲ್ಡ್ ಸುರೇಶ್ ಅವರು ಮಹಾರಾಣಿ ಆಜ್ಞೆಯಂತೆ ಯುವರಾಣಿ ನೋಡಿದಾಗ ತಲೆ ತಗ್ಗಿಸಬೇಕು ಎಂದು ಹೇಳಿದ್ದಾರೆ. ಅದಕ್ಕೆ ಗೌತಮಿ ಅವರು ಆಗೋದಿಲ್ಲ, ಯಾರು ಅಂತ ತಲೆ ತಗ್ಗಿಸಲಿ, ತಲೆ ತಗ್ಗಿಸಿದ ದಿನ ಅವರನ್ನು ಒಪ್ಪಿಕೊಂಡಂತೆ ಎಂದಿದ್ದಾರೆ. ಇತ್ತ ಮಂಜು ಅವರು ಮೋಕ್ಷಿತಾ ಅವರ ಬಗ್ಗೆ ಗೇಲಿ ಮಾಡಿದ್ದಾರೆ. ಮುಖಕ್ಕೆ ಬಣ್ಣ ಹಚ್ಚಿಕೊಂಡು ನರಿ ಕಣ್ಣೀರು ಹಾಕ್ಕೊಂಡು ಆಡಿದ್ದಲ್ಲ ಅವಳಿಗೆ ಕೊಟ್ಟಿರುವ ಭಿಕ್ಷೆ ಎಂದಿದ್ದಾರೆ. ಜತೆಗೆ ಮೋಕ್ಷಿತಾ ನಿನ್ನೆ ಹಾಡು ಹೇಳಿದರ ಬಗ್ಗೆ ಮಂಜು ಅವರು ಹಾಸ್ಯ ಕೂಡ ಮಾಡಿದ್ದಾರೆ. ಮೋಕ್ಷಿತಾ ಯೋಗ್ಯತೆ ಹಾಗೂ ಭಿಕ್ಷೆ ಬಗ್ಗೆ ಉಗ್ರಂ ಮಂಜು ಅವರು ಹೇಳಿದ್ದನ್ನು ಕೇಳಿ ಮೋಕ್ಷಿತಾ ಕೂಗಾಡಿದ್ದಾರೆ. ನೀವು ನನಗೆ ಕೊಟ್ಟ ಭಿಕ್ಷೆ ಅಲ್ಲ, ಬಿಗ್ ಬಾಸ್ ಕೊಟ್ಟಿರೋದು. ನಿಮ್ಮ ಯೋಗ್ಯತೆ ಕೂಡ ನನಗೆ ಗೊತ್ತಿದೆ ಎಂದು ಕೂಗಿದ್ದಾರೆ. ಒಟ್ಟಿನಲ್ಲಿ ಈ ವಾರ ಇಡೀ ಮನೆ ರಣರಂಗವಾಗುವುದು ಸತ್ಯವಾದಂತಿದೆ. ಮತ್ತೊಂದು ಕಡೆ ಮೋಕ್ಷಿತಾ ಪೈ ಮತ್ತು ತ್ರಿವಿಕ್ರಮ್ ನಡುವಿನ ಸಂಬಂಧ ಹಾಳಾಗುತ್ತಿದೆ. ತ್ರಿವಿಕ್ರಮ್ ಅವರನ್ನು ಮೋಕ್ಷಿತಾ ಗೋಮುಖವಾಗಿರ ಎಂದು ಕರೆದಿದ್ದಾರೆ ಮತ್ತು ಅವರ ಮೇಲೆ ತೀವ್ರ ಆಕ್ರೋಶ ಹೊರಹಾಕಿದ್ದಾರೆ. ಈ ಮೊದಲ ಮೋಕ್ಷಿತಾ ಅವರು ಮಂಜು ಜೊತೆ ಆಪ್ತವಾಗಿದ್ದರು. ಆಗ ಮಂಜು ಬಗ್ಗೆ ಒಳ್ಳೆಯ ಅಭಿಪ್ರಾಯ ಮೂಡಿತ್ತು. ಆ ಬಳಿಕ ಇಬ್ಬರ ಮಧ್ಯೆ ವೈಮನಸ್ಸು ಮೂಡಿತ್ತು. ಈಗ ಇಬ್ಬರು ಬೇರೆಯಾಗಿದ್ದಾರೆ. ಮೋಕ್ಷಿತಾ ಅವರು ಶಿಶಿರ್ ಗ್ಯಾಂಗ್ನಲ್ಲಿ ಗುರುತಿಸಿಕೊಂಡಿದ್ದಾರೆ. ಈ ಮುಂಚೆ ಔಟ್ ಆದ ಪ್ರೊಮೋದಲ್ಲಿ ಮೋಕ್ಷಿತಾ ಕ್ಯಾಪ್ಟನ್ಗೆ ರೂಮ್ಗೆ ಒಳಗೆ ಹೋಗುವ ಅಧಿಕಾರ ನನಗೆ ಇದೆ ಎಂದು ನುಗ್ಗಿದ್ದಾರೆ. ಆ ಅಧಿಕಾರ ನಿಮಗಿಲ್ಲ, ಬಾಗಿಲು ಕ್ಲೋಸ್ ಮಾಡಿ ಎಂದು ಮಂಜು ಹೇಳಿದ್ದಾರೆ. ನಂತರ ಮತ್ತೆ ಕುರ್ಚಿ ವಿಚಾರಕ್ಕೆ ಮೋಕ್ಷಿತಾ ಮತ್ತು ಮಂಜು ನಡುವೆ ಹೋರಾಟ ನಡೆದಿದೆ. ಈ ಗದ್ದುಗೆ ಕಿತ್ತಾಟದಲ್ಲಿ ಯಾರು ಗೆದ್ದಿದ್ದಾರೆ ಅನ್ನುವುದು ಇವತ್ತಿನ ಎಪಿಸೋಡ್ನಲ್ಲಿ ಗೊತ್ತಾಗಲಿದೆ.